ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವಿ ಚದ್ಮಿಷ್ಟಪತಿ ಜ ಮಹಿತನ್ನ ಐಶ್ವರ್ಯಲಕ್ಷ್ಮಿ ಪ್ರಚೋದಯಿತಲ್ಲ. ನಮಸ್ಕಾರ. ಇವತ್ತಿನ ಒಂದು ವಿಶೇಷ ಸಂಚಿಕೆಯ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ವೃಷಭ ರಾಶಿಯವರಿಗೆ ಹೇಗಿದೆ ಈ ಒಂದು ತಿಂಗಳು ಅಂತ ನಾವು ನೋಡೋಣ. ಹಾಗಾಗಿ ಎಲ್ಲ ರೀತಿಯಂಥ ಒಂದು ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೋಸ್ಕರ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ನೀವು ಮರೆಯದೆ ಫಾಲೋ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ನ ಒತ್ತಿ. ಭಾಳಷ್ಟು ಜನ ಸಬ್ಸ್ಕ್ರೈಬೇ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದೀರಾ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಎಲ್ಲ ರೀತಿಯಂಥ ವೀಡಿಯೋಸು ಫಸ್ಟು ನಿಮಗೆ ತೋರಿಸುತ್ತೆ, ನಿಮಗೆ ನೋಟಿಫಿಕೇಷನ್ ಬರ್ತದಲ್ಲ, ನೀವು ನೋಡ್ಕೋಬೋದು ಅಂತಲ್ಲ. ಎಲ್ಲ ರೀತಿಯಂಥ ಸಮಸ್ಯೆಗಳು ನೀವು ಮನೆಯಲ್ಲೇ ಕೂತ್ಕೊಂಡು ಬಗೆಹರಿಸ್ಕೋಬೋದು. ಜೊತೆಗೆ ಆನ್ಲೈನ್ ಕ್ಲಾಸ್, ಆಫ್ಲೈನ್ ಕ್ಲಾಸಸ್ ಇರುತ್ತೆ. ನಮ್ಮ ಯೂಟ್ಯೂಬ್ ಚಾನಲ್ಲು ಮತ್ತು ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು ಮತ್ತು ನಾವು ಆಧ್ಯಾತ್ಮ ಪಯಣವನ್ನು ಮಾಡ್ತಾಯಿದ್ದೀವಿ. ಈ ಆಧ್ಯಾತ್ಮದ ಪಯಣ ಅಂತ ಸಪ್ರೇಟ್ ಚಾನಲ್ ಇದೆ. ಆಧ್ಯಾತ್ಮ ಪಯಣ ಅಂತ ಓದಿದ್ರೆ ಸಾಕು, ನಾವು ಟೂರ್ಗೆ ಹೋಗಿದ್ದು ಮತ್ತು ಅಲ್ಲಿ ಪುಣ್ಯಕ್ಷೇತ್ರ ದರ್ಶನ ಮಾಡಿದ್ದು, ಅಲ್ಲಿಯೇ ಒಂದು ಅನುಭವಗಳು. ಯಾರು ಒಂದು ಟ್ರಾವೆಲ್ ಲವರ್ಸ್ ಇರ್ತಾರೆ ಅಂತ, ಯಾರೋ ಒಂದು ಪ್ರಯಾಣ ಮಾಡೋಕ್ಕೆ ಇಷ್ಟಪಡ್ತಾರೆ, ಯಾರು ಪುಣ್ಯಕ್ಷೇತ್ರ ತೀರ್ಥಕ್ಷೇತ್ರಗಳನ್ನು ನೋಡಬೇಕು ಅಂತ ಬಯಸ್ತಾರೆ, ಎಲ್ಲ ಮಾಹಿತಿಯನ್ನು ಬರೀ ಅದರದ್ದು ಮಾತ್ರ ಮಾಹಿತಿ ಇರುತ್ತೆ. ಅದು ಬಿಟ್ಟು ಬೇರೆ ಯಾವ ಮಾಹಿತಿಯೂ ಕೂಡ ಅಲ್ಲಿ ಇರೋದಿಲ್ಲ. ಅದು ವಿತ್ ವಿಜುವಲ್ಸ್ ನೀವು ನೋಡ್ಬೋದು. ಆಧ್ಯಾತ್ಮ ಪಯಣ ಅನ್ನುವಂಥ ಒಂದು ಚಾನಲನ್ನು ನೀವು ಇನ್ಸ್ಟಾಗ್ರಾಮಲ್ಲಿ ಫಾಲೋವನ್ನು ಮಾಡಿಕೊಳ್ಳಿ. ನೋಡಿ, ವೃಷಭ ರಾಶಿಯವರಿಗೆ ಯಾವ ರೀತಿ ಮತ್ತು ಏನೇನು ಸಮಸ್ಯೆಗಳಾಗುತ್ತೆ ಮತ್ತು ಆ ಸಮಸ್ಯೆಗಳಿಂದ ಹೊರಗಡೆ ಬರೋದೇನು, ಒಳ್ಳೆಯದೇನು, ಕೆಟ್ಟದೇನು, ಪ್ರತಿಯೊಂದು ನಾವು ತಿಳ್ಕೊಳ್ಳೋಣ. ನೋಡಿ, ಈ ವೃಷಭ ರಾಶಿಯವರಿಗೆ ಮೇಯ್ನಾಗಿ ಹಣದ ಒಂದು ವಿಚಾರ ನಾವು ನೋಡೋದಾಯಿತು ಅಂತಂದರೆ, ಹಣದ್ದೇ ಒಂದು ಚಿಂತೆ. ಹೇಗೆ ಸಂಪಾದನೆ ಮಾಡೋವಂಥದ್ದು, ಇಡೋ ದುಡ್ಡು ತುಂಬ ಖರ್ಚಾಗ್ತಾ ಇದೆಯಲ್ಲ, ಮತ್ತು ಸ್ವಲ್ಪ ದುಡ್ಡಿದೆ ಅಂತ ನಿಮ್ಗೆ ಗೊತ್ತಾಯಿತು ಅಂತಂದರೆ ನಿಮ್ಮ ರಿಲೇಟಿವ್ಸು, ಫ್ರೆಂಡ್ಸು ದುಡ್ಡನ್ನು ಕೇಳಿ ಅದನ್ನು ಈಸ್ಕೊಳ್ಳೋದಕ್ಕೆ ಬರ್ತಾರೆ. ಅಥವಾ ಯಾವುದಾದ್ರು ಒಂದು ನಾಟಕವನ್ನು ಆಡುವಂಥ ಒಂದು ಪರಿಸ್ಥಿತಿ ಒದಗಿ ಬರುತ್ತೆ. ಯಾವುದೇ ಕಾರಣಕ್ಕೂ ನೀವು ದುಡ್ಡನ್ನು ಕೊಡೋದಕ್ಕೆ ಹೋಗಬೇಡಿ. ಗೊತ್ತಲ್ಲ, ದುಡ್ಡದೇ ಒಂದು ಚಿಂತೆ ಆಗಿದೆ. ಬರ್ತಾ ಇಲ್ಲ, ಬರೋದು ಸಾಲ್ತಾ ಇಲ್ಲ. ಅಕಸ್ಮಾತ್ ಒಂಚೂರು ಅಪ್ರತಾಪ ಇಟ್ಟು ಅಂತಂದರೆ ಬೇರೆಯವ್ರದ್ದು ಕಣ್ಣು ಹಾಕಿ ನಮಗೆ ಆ ದುಡ್ಡನ್ನು ಕಿತ್ಕೊಂಡು ಹೋಗುವಂಥ ಒಂದು ಹೊಡ್ಕೊಂಡು ಹೋಗುವಂಥದ್ದು, ಕೇಳಿಸ್ಕೊಂಡು ಹೋಗುವಂಥದ್ದು, ಇದೆಲ್ಲ ಒಂದು ಸಮಸ್ಯೆಗಳಾಗುತ್ತೆ. ಮತ್ತು ಆರೋಗ್ಯದ ವಿಚಾರದಲ್ಲಿ ನಾವು ಹೇಳೋದಾಯಿತು ಅಂತಂದರೆ, ವೃಷಭ ರಾಶಿಯವರಿಗೆ ಸುಸ್ತು ಉಂಟಾಗುತ್ತೆ. ಅನಾವಶ್ಯಕವಾದಂಥ ಒಂದು ಸುಸ್ತು, ಸ್ವಲ್ಪ ನಡೆದ್ರೂ ಕೂಡ ಸುಸ್ತಾಗುವಂಥದ್ದು. ಮತ್ತು ಆಯಾಸ, ಸ್ವಲ್ಪ ಅಂತೂ ನೀವು 2 ಅವರ್ ಕೆಲಸ ಮಾಡೋದು 4 ಅವರ್ ಮಲ್ಕೋಬೇಕು ಅನಿಸೋಂಥದ್ದು, ಇದೆಲ್ಲವೂ ಕೂಡ ಆಗುತ್ತೆ. ಗೊತ್ತದಲ್ಲ. ಇನ್ನು ಶತ್ರುಬಾಧೆ ವಿಚಾರ ಅಂತಂದರೆ, ಈ ವೃಷಭ ರಾಶಿಯವರಿಗೆ ಶತ್ರುಗಳ ಸಂಖ್ಯೆ ಜಾಸ್ತಿ ಆಗ್ತಾ ಬರುತ್ತೆ. ಗೊತ್ತಲ್ಲ. ಈ ಶತ್ರುಗಳು ಏನಂತಂದರೆ, ಈ ಒಬ್ಬ ಶತ್ರು ಇರ್ತಾನೆ, ಅವನ ಜೊತೆ ಇನ್ನೊಬ್ಬ ಸೇರ್ಕೋತಾನೆ, ಮತ್ತು ಇವರಿಬ್ಬರು ಮಾತಾಡಿಕೊಂಡು ಇನ್ನೊಬ್ಬನ ಸೇರಿಸ್ಕೋತಾರೆ. ನಿಮ್ಮ ಮೇಲೆ ತೊಂದರೆ ಮಾಡೋದಕ್ಕೆ ಕಾಯ್ಕೊಂಡು ಕೂತ್ಕೊಳ್ಳುವಂಥ ಒಂದು ಸಂದರ್ಭ ಒದಗಿ ಬರುತ್ತದೆ. ಗೊತ್ತಲ್ಲ. ಅದಕ್ಕೋಸ್ಕರ ನೀವು ಶತ್ರುಬಾಧೆ ವಿಚಾರಕ್ಕೆ ನಾವು ನೋಡೋದಾಯಿತು ಅಂತಂದರೆ, ಉರುಗಡಲೆ ಇದೆಯಲ್ಲ, ಅದನ್ನು ಸ್ವಲ್ಪ ದಾನ ಕೊಡಿ. 1/4 kg, ಅರ್ಧ kg, 1 kg ಅಷ್ಟು ನಿಮಗೆ ಶಕ್ತಿ ನೀವೇನು ಮಾಡಬೇಕು, ದಾನವನ್ನು ಕೊಡ್ತಂದು ಶತ್ರುಬಾಧೆಗಳು ನಿವಾರಣೆ ಆಗ್ತಾ ಬರುತ್ತೆ. ಗೊತ್ತಲ್ಲ. ಮತ್ತು ಈ ಕೆಲಸದಲ್ಲಿ ತಕ್ಕಂತಹ ಒಂದು ಪ್ರತಿಫಲ, ನೀವು ಎಷ್ಟು ಶ್ರಮ ಪಡ್ತೀರೋ ಅದಕ್ಕೆ ತಕ್ಕಂತಹ ಪ್ರತಿಫಲ ಸಿಗೋದು ತುಂಬ ಕಷ್ಟ ಆಗ್ತಾ ಬರುತ್ತೆ. ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಅಂತಂದರೆ, ಲಕ್ಷ್ಮೀ ನರಸಿಂಹಸ್ವಾಮಿಯ ಒಂದು ಆರಾಧನೆಯನ್ನು ಮಾಡಿ ಫಸ್ಟ್ ಕ್ಲಾಸ್ ಆಗ್ತೀರ, ತುಂಬ ಚೆನ್ನಾಗುತ್ತೆ, ಒಳ್ಳೆಯದು ಆಗುತ್ತೆ. ಗೊತ್ತಲ್ಲ. ಇನ್ನು ಕುಟುಂಬದಲ್ಲಿ ಬೈಗುಳಗಳು ಜಾಸ್ತಿ ಆಗ್ತಾ ಬರುತ್ತೆ. ಏನು ಹೇಳಿ, ಅಂದರೆ ನಿಮ್ಮ ಮೇಲೆ ಇಲ್ಲ ಸಲ್ಲದ ವಿಚಾರಗಳನ್ನು ತೆಗೆದುಕೊಂಡು ಮಾತನಾಡುವಂಥದ್ದು. ಹೆಂಡತಿ ಆಗಿರ್ಬೋದು, ಗಂಡ ಆಗಿರ್ಬೋದು, ಅಥವಾ ನಿಮ್ಮ ಅತ್ತೆ ಮಾವಂದಿರ ಆಗಿರ್ಬೋದು, ತನ್ನ ಆದನೀಯರಾಗಿರ್ಬೋದು, ಇದು ಕೇಳಿ ಮನಸ್ಸಿಗೆ ತುಂಬ ನೋವನ್ನು ಉಂಟು ಮಾಡುತ್ತೆ. ಗೊತ್ತಲ್ಲ. ಯಾಕಂದರೆ ಬೈಗುಳಗಳು ಜಾಸ್ತಿ ಆಗ್ತಾ ಬರುತ್ತೆ. ನೀವೇನು ತಪ್ಪೇ ಮಾಡಿರಲ್ಲ, ಆದರೆ ಬೈಗುಳಗಳು ತುಂಬ ಜಾಸ್ತಿ ಆಗ್ತಾ ಬರುತ್ತೆ. ಗೊತ್ತಲ್ಲ. ಮತ್ತು ಮನಸ್ಥಿತಿ ಹೇಗಿರುತ್ತೆ ಅಂತ ನಾವು ನೋಡೋದಾಯಿತು ಅಂತಂದರೆ, ಏನೂ ಮಾಡೋಕ್ಕಾಗದೇ ಇರೋಂಥ ಒಂದು ಪರಿಸ್ಥಿತಿ. ಗೊತ್ತಲ್ಲ. ನೀವು ತಪ್ಪು ಅಂತ ಹೇಳ್ತು ಅಂತಂದರೆ ಜಗಳಗಳು ಮನೆಯಲ್ಲಿ, ಮತ್ತು ತಪ್ಪನ್ನು ನೋಡ್ಕೊಂಡು ಇರೋಕ್ಕೂ ಆಗಲ್ಲ, ಮತ್ತು ನಿಮ್ಮದೇ 108 ಕೆಲಸ ಕಾರ್ಯಗಳು. ಬಟ್ ಇದನ್ನು ಯಾವುದೇ ಕಾರಣಕ್ಕೂ ಸ್ಟ್ರೆಸ್ಸನ್ನು ನಿವಾರಣೆಯನ್ನು ಮಾಡಿಕೊಳ್ಳಿ. ಯಾಕೆ ಯಾರ ಥರನಾದ್ರು ಹಂಚ್ಕೊಳ್ಳಿ, ತುಂಬ ಹಿತೈಷಿಗಳ ಹತ್ರ. ನೋಡಿ,
ಮನಸ್ಸಿನಲ್ಲಿ ಜಾಸ್ತಿ ನೋವುಗಳನ್ನು ಇಟ್ಕೊಂಡು ಅದನ್ನು ನೀವು ಇನ್ನೊಬ್ಬರ ಹತ್ರ ಹೇಳ್ಕೊಳ್ಳಿಲ್ಲ ಅಂತಂದರೆ ಮನುಷ್ಯನಿಗೆ ಆಯುಷ್ಯು ಕಡಿಮೆ ಆಗುತ್ತಂತೆ. ಇರುವಂತಹ ಒಂದು ವಿಚಾರವನ್ನು ಹೇಳ್ಕೋಬೇಕು. ಬಟ್ ನಿಮ್ಮ ಭಾಳಷ್ಟು ಜನ ಏನು ಮಾಡ್ತಾರೆ ಅಂತಂದರೆ ಫ್ರೆಂಡ್ಸ್ ಹತ್ರ ಹೇಳ್ಕೊಳಕ್ಕೆ ಹೋಗ್ತಾರೆ, ಅಥವಾ ರಿಲೇಟಿವ್ಸ್ ಹತ್ರ ಇರುತ್ತೆ. ಅವರು ನಿಮಗೆ ಶತ್ರುಗಳಾದಾಗ ಆ ರಹಸ್ಯಗಳೆಲ್ಲ ಬಯಲುಗಳು ಮಾಡ್ತಾ ಹೋಗ್ತಾರೆ. ಅದಕ್ಕೋಸ್ಕರ ನೀವು ಏನು ಮಾಡಬೇಕು, ಮೂರನೇ ವ್ಯಕ್ತಿ, ನಿಮ್ಮ ಫ್ರೆಂಡ್ಸ್ಗೂ ಪರಿಚಯ ಇರಬಾರ್ದು, ನಿಮ್ಮ ರಿಲೇಟಿವ್ಸ್ಗೂ ಪರಿಚಯ ಆಗಿರಬಾರ್ದು, ಆ ರೀತಿ ಇರುವಂಥ ಒಂದು ವ್ಯಕ್ತಿ ನೋಡಿಕೊಂಡು ಹೇಳ್ಕೊಳ್ಳಿ. ಇಲ್ಲ ಗುರುಗಳೇ, ನಮಗೆ ಅದೆಲ್ಲ ಬೇಡ, ಯಾರು ನಮ್ಗೆ ಟೈಮ್ ಸರಿಯಾಗಿ ಸಿಗಲ್ಲ, ನಾವು ಹೇಳ್ಕೋಬೇಕು ಅಂತೀವಿ, ಅವ್ರ ಮನಸ್ಥಿತಿ ಒಂದೇ ಥರ ಇರಲ್ಲ, ಬರೀ ನಿನಗೆ ಗೋಳೆ ಹೇಳೋದಾಯಿತು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನೀವು ಅಂಥವ್ರಿಗೆ ಏನು ಮಾಡಬೇಕು ಅಂತ ನಾವು ನೋಡೋದಾಯ್ತು ಅಂದರೆ ದೇವರ ದೇವಸ್ಥಾನಕ್ಕೆ ಹೋಗಿ ದೇವರ ಹತ್ರ ನಿಮ್ಮ ಮನಸ್ಸಿನಲ್ಲಿರುವಂಥ ಒಂದು ಭಾರನೆಲ್ಲ ಹೇಳಿಕೊಂಡು ಪರಿಹಾರ ಮಾಡ್ಕೊಳ್ಳಿ. ಮಂಗಳವಾರದ ದಿನ ತುಂಬ ಒಳ್ಳೆಯ ದಿನ. ಪ್ರತಿ ಮಂಗಳವಾರದ ದಿನ ನೀವು ದೇವಸ್ಥಾನಕ್ಕೆ ಹೋಗಿ, ಯಾವ ದೇವಸ್ಥಾನ ಆದರೂ ಕೂಡ ಪರವಾಗಿಲ್ಲ, ಗೊತ್ತಲ್ಲ, ತುಂಬ ಚೆನ್ನಾಗಾಗುತ್ತೆ. ಮನಸ್ಸು ನಿರಾಳತೆಯಿಂದ ಕೂಡಿರುತ್ತದೆ. ಮತ್ತು ಈ ಪ್ರೀತಿ ಪ್ರೇಮ ಅಂತ ಸ್ವಲ್ಪ ಒಂಚೂರು ಇದು ಮಾಡ್ತಾ ಇರ್ತಾರಲ್ಲ, ಅಂಥವ್ರಿಗೆ ಏನಾಗುತ್ತೆ ಅಂತಂದರೆ ಕಳೆದು ಹೋದಂತಹ ಒಂದು ಸ್ನೇಹ ಮತ್ತೆ ಆರಂಭ ಆಗುತ್ತಾ ಬರುತ್ತೆ. ಏನು ಹೇಳಿ, ಕಳೆದು ಹೋಗಿರುತ್ತೆ ಒಂದು ಸ್ನೇಹ, ಬಿಟ್ಟು ಹೋಗಿರ್ತಾರೆ, ಜಗಳ ಮಾಡ್ಕೊಂಡಿರ್ತಾರೆ, ಅವರು ಮತ್ತೆ ಬಂದು ಸೇರಿಕೊಳ್ಳುವಂಥ ಒಂದು ಚಾನ್ಸಸ್ಗಳು ತುಂಬ ಇದ್ದಾವೆ. ಸೊ ಹಾಗಾಗಿ ನಮ್ಮ ಯಾರೋ ತುಂಬ ಕ್ಲೋಸ್ ಫ್ರೆಂಡ್ ಬಿಟ್ಟು ಹೋದರು, ತುಂಬ ಬೇಕಾದರೂ ಬಿಟ್ಟು ಅಂತ ಕೊರಗೋಕ್ಕೆ ಹೋಗಬೇಡಿ. ಮತ್ತು ಯಾವುದೇ ಒಂದು ಸರ್ಕಾರಿ ಕೆಲಸ ಆಯಿತು ಅಂತಂದ್ರೂ ಕೂಡ ಇನ್ನೂ ರಬ್ಬರ್ ಎಳೆದಂಗೆ ಎಳೆಯುತ್ತೆ, ನಿಧಾನಗತಿಯಲ್ಲಿ ಆಗುತ್ತೆ. ಗೊತ್ತಾ, ಇನ್ನೊಂದು ಅಂತಂದರೆ ಆಸ್ತಿ ವಿಚಾರದಲ್ಲಿ ನೀವೇನಾದ್ರು ತಡ್ಕೊಂಡಿತ್ತು ಅಂತಂದರೆ, ಆಸ್ತಿ ಕೇಳೋದಾಯಿತು ಅಂದರೆ, ಆಸ್ತಿ ಬರಬೇಕು ಅಂತಂದರೆ, ಅದು ಕೋರ್ಟ್ ಕಚೇರಿಗಳಲ್ಲಿ ಏನಾದ್ರು ಒಂದು ಇದ್ದಿತ್ತು ಅಂತಂದರೆ ಅದು ಆಸ್ತಿ ನಿಮಗೆ ಬಂದು ಕೈ ಸೇರುವಂತಹ ಒಂದು ಎಲ್ಲ ಪರಿಸ್ಥಿತಿಗಳು ಕೂಡ ನಿಮಗೆ ಬರುತ್ತೆ. ಗೊತ್ತಲ್ಲ, ಆಸ್ತಿ ಬರುತ್ತೆ, ನೀವು ಅದು ಚಿಂತೆ ಮಾಡೋಂಥ ಒಂದು ಅವಶ್ಯಕತೆ ಇರೋದಿಲ್ಲ. ಜೊತೆಗೆ ಇನ್ನು ಕೆಲಸ ಕಾರ್ಯಗಳು ಅಂತಂದರೆ ಹೊಸ ಸ್ಥಳಕ್ಕೆ ಹೋಗುವಂತಹ ಒಂದು ಚಾನ್ಸಸ್ಗಳು ಇದ್ದಾವೆ. ಅದ್ಭುತವಾದಂಥ ಒಂದು ಹೊಸ ಒಂದು ಸ್ಥಳಕ್ಕೆ ಹೋಗ್ತಿರೋದನ್ನೇ ನನಗೆ ಮನಸ್ಸು ನಿಮಗೊಂದು ಅಡ್ಡ ಆಗಿಬಿಡ್ತದೆ, ಅದು ಗೊತ್ತಲ್ಲ. ಇದರಿಂದ ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ ಸಿಕ್ಕಾಪಟ್ಟೆ ಸಾಲ ಆಗಿರ್ತದೆ. ಗುರುಗಳೇ, ದುಡ್ಡು ನೀರು ಥರ ಖರ್ಚಾದ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ಅಂತ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾಯಿತು ಅಂದರೆ ಅದು ಎಂಥದೇ ಹಣಕಾಸಿನ ಸಮಸ್ಯೆ ಇದ್ದರೂ 3 ಅಮಾವಾಸ್ಯೆ ಕಳೆದ 6 ತಿಂಗಳಿಗೆ ಬಗೆಹರಿದು ನೀವು ಸೈಟ್ ತೆಗಿತೀರಾ, ಮನೆ ಕಟ್ತೀರಾ, ಸಾಲ ಸೋಲಗಳೆಲ್ಲ ತೀರಿಸಿ ಕೆಲವೇ ತಿಂಗಳಲ್ಲಿ ಶ್ರೀಮಂತರಾಗ್ತೀರಾ, ಕೆಲವೇ ವರ್ಷಗಳಲ್ಲಿ ಕೋಟ್ಯಾಧಿಪತಿಗಳಾಗ್ತೀರಾ. ಇದರಲ್ಲಿ 2 ಮಾತಿಲ್ಲ. ಇದಕ್ಕೆ ಮುಟ್ಟುಕಟ್ಟು ಚೆಟ್ಟು ಮಡಿ ಮೇಲ್ಗೆ ಸುತ್ತಕ ಗೀತ್ಕ ವೆಜ್ಜು ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದೇನಿಲ್ಲ. ಇಟ್ಟರೆ ಸಹ ಕೆಲಸ ಆಗುತ್ತೆ. ದೇವ್ರಮಲ್ಲಾರು ಇಡ್ಬೋದು, ಬೀರಿನಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ, ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ. ಅಂತಂದರೆ ಯಾವಾಗಲೂ ಹೋಗುವಂಥ ಒಂದು ವಿಚಾರ. ಮತ್ತು ಹಿರಿಯರ ಒಂದು ಮಾತನ್ನು ಕೇಳಿ, ನಿಮಗೆ ತುಂಬ ಫಸ್ಟ್ ಕ್ಲಾಸ್ ಆಗಿಬಿಡ್ತೀರ. ಅವರು ಏನೋ ಒಂದು ಮಾರ್ಗದರ್ಶನ ಮಾಡ್ತಾರೆ, ಅದು ನಿಮಗೆ ತುಂಬ ಚೆನ್ನಾಗೇ ಆಗುತ್ತೆ ಅಂತಲ್ಲ. ದುಡ್ಡದಲ್ಲಿ ತಿಂಗಳ ಒಂದು ಕೊನೆಯಲ್ಲಿ ನಿಮಗೆ ದುಡ್ಡು ಬಂದು ಸೇರಿಕೊಳ್ಳುವಂಥ ಒಂದು ಎಲ್ಲ ಲಕ್ಷಣಗಳು ಕೂಡ ನಿಮಗೆ ಕಾಣಿಸ್ತಾ ಹೋಗುತ್ತೆ. ದುಡ್ಡು ತಿಂಗಳ ಕೊನೆಯಲ್ಲಿ ಸ್ಟಾರ್ಟಿಂಗ್ ಕಷ್ಟ ಇರ್ಬೋದು, ತಿಂಗಳ ಕೊನೆಯಲ್ಲಿ ಇದಾಗುತ್ತೆ. ಮತ್ತು ಶತ್ರುಗಳು, ಈ ಸರಿ ಶತ್ರುಗಳು ಏನು ಮಾಡ್ತಾರೆ ವೃಷಭ ರಾಶಿಯವ್ರಿಗೆ ಅಂತಂದರೆ, ಅವರಾಗಿದ್ದವರು ಬಂದು ನಿಮ್ಮ ಸಹಾಯ ಕೇಳ್ತಾರೆ. ದಯವಿಟ್ಟು ನಾನು ಮಾಡಿದ ತಪ್ಪಾಯಿತು, ಇದೊಂದು ಸರಿ ನನಗೆ ಹೆಲ್ಪ್ ಮಾಡು, ಇನ್ಮೇಲೆ ನಾನು ನಿನಗೆ ತೊಂದರೆ ಕೊಡೋದಿಲ್ಲ ಅನ್ನೋಂಥ ಒಂದು ಒಳ್ಳೆ ದೊಡ್ಡ ಒಂದು ವಿಚಾರ ನಡೆಯುತ್ತೆ. ಈ ಸರಿ ಏನು ಅಂತಂದರೆ ವೃಷಭ ರಾಶಿಯವರಿಗೆ ಮನೆ ದೇವರು ತುಂಬ ಕಾಪಾಡಿಬಿಡ್ತಾನೆ. ಮನೆ ದೇವರು ಏನು ಮಾಡ್ತಾನೆ, ನಿಮ್ಮ ಒಂದು ಏನೇ ಒಂದು ಇದಿದ್ರು ಕೂಡ ಮನೆ ದೇವರು ಕಾಪಾಡಿ, ನಿಮಗೆ ಏನೇ ಒಂದು ಸಮಸ್ಯೆ ಬರಲಿ ಅದಕ್ಕೋಸ್ಕರ ಮನೆ ದೇವ್ರಿಗೆ ಹೋಗ್ಬಿಟ್ಟು ಬನ್ನಿ, ಅಥವಾ ಮನೆ ದೇವ್ರ ಫೋಟೋ ಇಟ್ಕೊಂಡು ಪೂಜೆ ಮಾಡಿ, ಅಥವಾ ಮನೆ ದೇವರ ಒಂದು ನಾಮಸ್ಮರಣೆಯನ್ನು ಮಾಡಿ ಬೆಳಗ್ಗೆ ಎದ್ದಾಗ ಮತ್ತು ಮಲ್ಕೊಂಡಾಗ ಮನೆ ದೇವರ ಒಂದು ಸ್ಮರಣೆಯನ್ನು ಮಾಡ್ಕೊಳ್ಳಿ. ತುಂಬ ಚೆನ್ನಾಗಾಗತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಬಟ್ ಏನಂತಂದರೆ ತಾಳ್ಮೆ ಅನ್ನುವಂಥದ್ದು ತುಂಬ ಇರಬೇಕು. ಚಿಂತೆ ದೂರ ಆಗ್ತಾ ಬರುತ್ತೆ. ಮನಸ್ಥಿತಿ ಹೇಗಿದೆ ಅಂತಂದರೆ ಸ್ವಲ್ಪ ಚಿಂತೆ ದೂರ ಆಗುತ್ತೆ. ನೀವು ಏನಂತಂದರೆ ಆಂಜನೇಯ ಸ್ವಾಮಿಯ ಒಂದು ಆರಾಧನೆ ಮಾಡೋದ್ರಿಂದ ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಜೊತೆಗೆ ಇನ್ನೊಂದು ಏನು ಅಂತಂದರೆ, ಈ ಸರಿ
ಏನೇ ಕಷ್ಟ ಕಾರ್ಪಣ್ಯಗಳು ಬಂತು ಅಂದರೆ ನಿಮ್ಮ ಆಸೆ ಅನ್ನುವಂಥದ್ದು ಈಡೇರಿಬಿಡುತ್ತೆ. ಅದೊಂದು ಒಳ್ಳೆಯ ಒಂದು ಇದು. ಮತ್ತು ಮನೆ ದೇವರು ಕಾಪಾಡ್ತಾನೆ. ಮತ್ತು ದೇವರ ಒಂದು ಅನುಗ್ರಹ ಅಂತೂ ಫಸ್ಟ್ ಕ್ಲಾಸಾಗಿ ಆಗುತ್ತೆ, ತುಂಬ ಚೆನ್ನಾಗಾಗುತ್ತೆ. ಮತ್ತು 15 ದಿನ ಆದ ಮೇಲೆ ನಿಮಗೆ ಟೈಮು ತುಂಬ ಚೆನ್ನಾಗಿ ಆಗ್ತಾ ಬರುತ್ತೆ ಅಂತಲ್ಲ. ನೀವೇನು ಕೆಲಸ ಮಾಡಿದರೂ ಕೂಡ ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಮತ್ತು ದೂರ ಪ್ರಯಾಣ ಅಂದರೆ ಪ್ರಯಾಣ ಮಾಡುವಂತಹ ಒಂದು ಯೋಗ ಸ್ಟಾರ್ಟ್ ಆಗುತ್ತೆ ಈ ಒಂದು ತಿಂಗಳಿಂದ. ಹಾಗಾಗಿ ತುಂಬ ಚೆನ್ನಾಗಾಗುತ್ತೆ. ಮತ್ತು ಈ ವೃಷಭ ರಾಶಿಯವ್ರಿಗೆ ಏನಂತ ಮದುವೆಗೆ ಏನಾದ್ರು ನೋಡ್ತಾರೆ, ಮದುವೆ ಈ ತಿಂಗಳು ಆಗೋದಿಲ್ಲ, ನಿಧಾನ ಆಗ್ತಾ ಬರುತ್ತೆ. ಸೊ ಹಾಗಾಗಿ ನೀವೇನು ಮಾಡಬೇಕು ಅಂತಂದರೆ ದೇವರಿಗೆ ನೀವು ಪುಳಿಯೋಗರೆಯನ್ನು ನೀವು ನೈವೇದ್ಯವನ್ನಾಗಿ ಮಾಡಿ ಒಳ್ಳೆಯದಾಗ್ತಾ ಬರುತ್ತೆ. ಜೊತೆಗೆ ಕೋರ್ಟು ಕಚೇರಿಗಳ ಒಂದು ಸಮಸ್ಯೆ ನಿಮ್ಮ ಪರವಾಗಿ ಆಗುತ್ತೆ ಗೊತ್ತಲ್ಲ. ಏನೇ ಒಂದು ವಿಚಾರದಲ್ಲಿಯೂ ಕೂಡ ಒಂದು ನಿಮ್ಮ ಪರವಾಗುತ್ತೆ. ಮತ್ತು ಮೊದಲಿಗಿಂತ ಈ ಸ್ಥಿತಿಗತಿಗಳು ಏನಂತಂದರೆ ಮೊದಲಿಗಿಂತ ಅದೆಲ್ಲೋ ಎಷ್ಟೊಂದು ಬೆನಿಫಿಟ್ ಆಗ್ತಾ ಬರುತ್ತೆ. ಅಂದರೆ ಖುಷಿ ಸಿಗುತ್ತೆ, ಮನಸ್ಸಿಗೆ ಒಂದು ಇದಿರುತ್ತೆ. ಅದಕ್ಕಿಂತ ಎಷ್ಟೊಂದು ಬೆಟರ್. ಹೋದ ತಿಂಗಳ ನಿಮಗೆ ಒಂದು 60% ಚೆನ್ನಾಗಿತ್ತು ಅಂದರೆ ಈ ಸರಿ 80% ಚೆನ್ನಾಗಿರ್ತೀರ. ಆ ರೀತಿ ಒಂದು ಆಗುತ್ತೆ ಗೊತ್ತಲ್ಲ. ಈ ನೀವೇನು ಮಾಡಬೇಕು ಅಂತಂದರೆ ಮೊದಲಿನಂತೆ ನೀವೇನು ಮಾಡಬೇಕು ಅಂತಂದರೆ ಮೊದಲು ಥರ ಮನೆಯವ್ರಿಗೆ ನೀವೇನು ಮಾಡ್ತೀವಿ ಈ ಸರಿ ಗಮನ ಕೊಡೋದಕ್ಕೆ ಆಗೋದಿಲ್ಲ. ಹೋದ ತಿಂಗಳು ತುಂಬ ಮನೆಯವ್ರಿಗೆ ಗಮನ ಕೊಟ್ಟು ಅವರು ಒಂದು ಇದನ್ನೆಲ್ಲ ಮಾಡ್ಕೋತಾರೆ. ಈ ಸರಿ ಗಮನ ಕೊಡೋದಕ್ಕೆ ಆಗೋದಿಲ್ಲ. ಮತ್ತು ಮನೆ ತುಂಬ ಚೆನ್ನಾಗಾಗಬೇಕು ಅಂದರೆ ಏಳಿಗೆ ಆಗಬೇಕು ಅಂತಂದರೆ ದೇವರಿಗೆ ಹರಕೆಯನ್ನು ಹೊತ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ಮತ್ತು ಮಕ್ಕಳ ಒಂದು ವಿದ್ಯಾಭ್ಯಾಸದದ್ದೇ ಒಂದು ಚಿಂತೆ ಆಗುತ್ತೆ, ಅಡೆತಡೆಗಳಾಗ್ತಾ ಬರುತ್ತೆ. ಅದಕ್ಕೋಸ್ಕರ ಅದೊಂದು ದೋಷ ಇದೆ, ಅದೊಂದೊಂದು ಪರಿಹಾರವನ್ನು ಮಾಡಿಕೊಳ್ಳಿ ಗೊತ್ತಲ್ಲ. ಜೊತೆಗೆ ಯಾವ ಒಂದು ಸಂಖ್ಯೆ ತುಂಬ ಒಳ್ಳೆಯದು ಅಂತಂದರೆ 3 ಫಾಲೋ ಮಾಡಿ, ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಮತ್ತು ನೀವೇನಂತಂದರೆ ಈ ಹುರುಗಡ್ಲೆಯನ್ನು ಸ್ವಲ್ಪ ದಾನ ಕೊಡಿ, ಫಸ್ಟ್ ಕ್ಲಾಸ್ ಆಗ್ತಾ ಬರುತ್ತೆ. ಮತ್ತು ಲಕ್ಷ್ಮೀ ನರಸಿಂಹಸ್ವಾಮಿ ಒಂದು ಆರಾಧನೆಯನ್ನು ಮಾಡಿ ದೇವಸ್ಥಾನಕ್ಕೆ ಹೋಗಿ ಸಾಧ್ಯ ಆಯಿತು ಅಂತಂದರೆ ತುಂಬ ಚೆನ್ನಾಗಾಗತ್ತೆ. ಮತ್ತು ನಾಯಿಗೆ ಊಟವನ್ನು ಹಾಕಿ ಗೊತ್ತಲ್ಲ. ನಿಮ್ಮ ಕರ್ಮಗಳನ್ನೆಲ್ಲ ತಿನ್ಕೊಂಡು ಹೊಟ್ಟೋಗ್ಬಿಡುತ್ತೆ ನಾಯಿ ಗೊತ್ತಲ್ಲ. ಮತ್ತು ದಾನವನ್ನು ಕೊಡೋದೇ ನೀವು ಎಳ್ಳು ಎಣ್ಣೆಯ ದೀಪವನ್ನು ಹಚ್ಚಿ ತುಂಬ ಚೆನ್ನಾಗಿ ಆಗ್ತಾ ಬರುತ್ತೆ. ಮತ್ತು ಯಾವ ದಿಕ್ಕು ಅಂತಂದರೆ ಈಶಾನ್ಯ ದಿಕ್ಕು ಅದಲ್ಲ. ಒಂದು ಪೂರ್ವದ ಎಡಭಾಗ, ಉತ್ತರದ ಬಲಭಾಗ, ಮೂಲೆ ಗೊತ್ತಲ್ಲ. ಆ ಒಂದು ನೀವೇನೇ ಒಂದು ಕೆಲಸ ಮಾಡಬೇಕಾದ್ರೂ ಬೆಳಗ್ಗೆ ಹೊರಗಡೆ ಹೋಗ್ತೀವಿ, ಮನೆಯಿಂದ ಆಚೆ ಕಾಲಿಡ್ತು ಅಂತಂದರೆ ಒಂದು 4 ಹೆಜ್ಜೆ ನೀವು ಈಶಾನ್ಯ ಮೂಲೆಗೆ ನಡ್ಕೊಂಡು ಹೋಗಿ ನೀವು ಏನೇ ಒಂದು ಕೆಲಸ ಕೈ ಹಾಕೋದ್ರೂ ಕೂಡ ಸಕ್ಸಸ್ ಆಗ್ತಾ ಬರುತ್ತೆ. 3 ತುಂಬ ಶುಭ ಸಂಖ್ಯೆ. ಮತ್ತು ದೇವರಿಗೆ ಹಣಕಾಸಿನ ಸಮಸ್ಯೆಯನ್ನು ಅಷ್ಟಲಕ್ಷ್ಮಿ ಅಂತ ತೆಗೆದುಕೊಂಡು ಬಗೆಹರಿಸ್ಕೊಬಿಡ್ತೀರ. ಜೀವನದ ಸಮಸ್ಯೆಗೆ ನಾವು ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸು ಮತ್ತು ಆಫ್ಲೈನ್ ಕ್ಲಾಸಸ್ಸನ್ನು ಅಟೆಂಡ್ ಮಾಡ್ತೀವಿ. ಜೀವನದಲ್ಲಿ ಒಮ್ಮೆ ನೀವು ಅಟೆಂಡ್ ಮಾಡ್ತು ಅಂತಂದರೆ ನಿಮ್ಮ ಜೀವನದ ಎಲ್ಲ ರೀತಿಯಂಥ ಒಂದು ಸಮಸ್ಯೆಗಳ ನಿವಾರಣೆ ಆಗುತ್ತೆ. 3 ಕಾರಣಗಳಿಗೋಸ್ಕರ ಈ ಒಂದು ಆನ್ಲೈನ್ ಕ್ಲಾಸಸ್ಸನ್ನು ನೀವು ಅಟೆಂಡ್ ಮಾಡಬೇಕು. ಒಂದು, ಎಲ್ಲ ರೀತಿಯ ಸಮಸ್ಯೆಗಳನ್ನ ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೊಳ್ಳೋದಕ್ಕೆ, ಮತ್ತು ಆ ರೀತಿಯಂಥ ಒಂದು ಸಮಸ್ಯೆಗಳು ಬರದೇ ಇರೋಂಥ ರೀತಿಯಲ್ಲಿ ತಡೆಯೋದಕ್ಕೆ, ಮತ್ತು ನಿಮಗೆ ಸಂಬಂಧಪಟ್ಟಂತಹ ವ್ಯಕ್ತಿಗಳು, ಅಕ್ಕ ತಂಗಿ, ಅಣ್ಣ ತಮ್ಮ, ಬಂಧು ಬಳಗ, ರಿಲೇಟಿವ್ಸ್, ಫ್ರೆಂಡ್ಸು, ಇವ್ರುಗಳಿಗೆ ಏನಾದ್ರು ಸಮಸ್ಯೆ ಇತ್ತು ಅಂತಂದರೆ ನೀವು ಅದನ್ನು ನಿಮ್ಮ ಒಂದು ಹೀಲಿಂಗ್, ನಾನು ಹೇಳ್ಕೊಟ್ಟಿದ್ದ ವಿದ್ಯೆಯ ಮೂಲಕ, ಅಘೋರ ವಿದ್ಯೆಯ ಮೂಲಕ ನೀವು ಅವರು ಸಮಸ್ಯೆಯನ್ನು ಕೂಡ ನೀವು ಬಗೆಹರಿಸ್ಬೋದು. ಹಾಗಾಗಿ ಈ 3 ಕಾರಣಗಳಿಗೋಸ್ಕರ ನೀವು ಅಟೆಂಡ್ ಮಾಡಬೇಕಾಗುತ್ತೆ. ಇದರಲ್ಲಿ ಕುಂಡಲಿನಿ, ಜನವಶೀಕರಣ, ಧನವಶೀಕರಣ 7 ದಿನದ ಆನ್ಲೈನ್ ಕ್ಲಾಸಸ್ಸನ್ನು ನಾನು ಮಾಡ್ತಾಯಿದ್ದೀನಿ. ಮತ್ತು ಆಫ್ಲೈನ್ ಕ್ಲಾಸಸ್ಸು ಕೂಡ ಇದೆ. ನೀವು ಬೇಗ ಫೋನ್ ಮಾಡಿ ರಿಜಿಸ್ಟರ್ ಮಾಡಿ ಈ ಕ್ಲಾಸ್ಗೆ ಜಾಯ್ನ್ ಆಗ್ಬೋದು. ಅದ್ಭುತವಾದಂಥ ಒಂದು ವಿಚಾರ ತಿಳ್ಕೊಬೋದು. ಇದನ್ನು ನೀವು ಒಂದು ತಿಳ್ಕೊತು ಅಂತಂದರೆ ಸಾಕು, ನಿಮ್ಮ ಎಲ್ಲ ರೀತಿಯಂಥ ಒಂದು ಸಮಸ್ಯೆಗಳಿಂದ ಹೊರಗಡೆ ಬಂದುಬಿಡ್ಬೋದು. ಹಾಗಾಗಿ ಮರೆಯದೆ ಈ ಒಂದು ಆನ್ಲೈನ್ ಕ್ಲಾಸ್ ಮತ್ತು ಆಫ್ಲೈನ್ ಕ್ಲಾಸಸ್ಸನ್ನು ನೀವು ಜಾಯ್ನ್ ಆಗಿ ಹೆಚ್ಚಿನ ಮಾಹಿತಿಗೆ ಈ ಒಂದು ನಂಬರ್ಗೆ ಕರೆ ಮಾಡಿ. ಯಾವ ಒಂದು ಇದನ್ನು ಇಡಬೇಕು ಅಂತಂದರೆ ಪಾಯಸವನ್ನು ನೈವೇದ್ಯಕ್ಕೆ ಇಡಿ. ಯಾವ ವಾರ ಇಡಬೇಕು ಅಂತಂದರೆ ಬುಧವಾರದ ದಿನ ನೀವು ಇಡಿ, ತುಂಬ ಚೆನ್ನಾಗಾಗತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಮತ್ತು ಶಿವಸಹಸ್ರನಾಮವನ್ನು ಕೇಳಿ ಫಸ್ಟ್ ಕ್ಲಾಸಾಗಿ ಆಗ್ತೀರಾ. ಮತ್ತು ಕೇಸರಿಯ ಒಂದು ಬಟ್ಟೆ ತುಂಬ ಲಕ್ಕನ್ನು ತಂದು ಕೊಡುತ್ತೆ. ಕೇಸರಿ ಬಣ್ಣದ ಒಂದು ಬಟ್ಟೆನ ಹಾಕ್ಕೊಂಡೋಗಿ ನೀವೇನೇ ಒಳ್ಳೆ ಕೆಲಸ ಮಾಡಬೇಕು ಅದು ಕೂಡ ತುಂಬ ಚೆನ್ನಾಗತ್ತೆ. ಮತ್ತು ರೋಸ್ ಹೂವನ್ನು ದೇವರಿಗೆ ಅರ್ಪಿಸಿ ಒಳ್ಳೆಯದಾಗ್ತಾ ಬರುತ್ತೆ. ಮತ್ತು
ಯಾವ ಒಂದು ಡೇಟು ನಿಮಗೆ ಆಗ ಬರುತ್ತೆ ಮತ್ತು ಯಾವ ಒಂದು ಡೇಟು ನಿಮಗೆ ಆಗ ಬರಲ್ಲ ಅಂತ ನಾವು ನೋಡೋದಾಯಿತು ಅಂತಂದರೆ ನಿಮಗೆ 6 ಮತ್ತು 15 ಮತ್ತು 24 ಡೇಟು ಆಗ ಬರಲ್ಲ. ಅದು ಶುಕ್ರ. ಆ ದಿನ ನೀವೇನೇನು ಕೆಲಸ ಮಾಡ್ತೀವಿ ಅಂತಂದರೆ ಮತ್ತು ಇಂದಿನ ದಿನ ಮತ್ತು ಮುಂದಿನ ದಿನ ನೀವೇನೇ ಒಂದು ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಹೋಗಬೇಡಿ. ಲಕ್ಕಿ ಡೇಟ್ಸು ಯಾವುದು ಅಂತಂದರೆ ನಿಮಗೆ ನೋಡಬೇಕಾಯ್ತು ಅಂತಂದರೆ ನಿಮಗೆ 5 ಸ್ವಲ್ಪ ಆವ್ರೇಜ್ ಆಗಿ ಬರುತ್ತೆ. 5ನೇ ತಾರೀಕು ನೀವು ಕೆಲಸ ಕಾರ್ಯಗಳನ್ನು ಮಾಡ್ಬೋದು. ಬಟ್ ಲಕ್ಕಿ ನಂಬರು 5 ಆಗುತ್ತೆ. ಬಟ್ ಕೆಲಸ ಕಾರ್ಯಗಳನ್ನು ಇಂದಿನ ದಿನ ಮಾಡೋದಕ್ಕೆ ಹೋಗಬೇಡಿ, ಗೊತ್ತಲ್ಲ. ಸೊ 5 ನಿಮಗೆ ಶುಭ ಸಂಖ್ಯೆಯಾಗಿ ಆಗಿಬರುತ್ತೆ. ಜೊತೆಗೆ ನೀವು ಏನು ಮಾಡಬೇಕು ಅಂತಂದರೆ ಬೆಳಗ್ಗೆ ಎದ್ದ ತಕ್ಷಣ ಭಾರತದ ಎಲ್ಲ ಪುಣ್ಯಕ್ಷೇತ್ರಗಳ ದರ್ಶನ ಮಾಡಬೇಕು ಅನ್ಕೊಂಡಿದ್ದೀರಾ? ವಿನಯ್ ಯೋಗಿ ಗುರೂಜಿ ಅವರ ಮಾರ್ಗದರ್ಶನದಲ್ಲಿ ಮಾಡಿ. ಆಗ ಕೋಟಿ ಜನ್ಮದ ಪುಣ್ಯ ಸಿಗುತ್ತೆ. ಆಧ್ಯಾತ್ಮದ ವಿಚಾರ, ಯಂತ್ರ, ಮಂತ್ರ, ತಂತ್ರ ಎಲ್ಲದರ ಬಗ್ಗೆ ತಿಳ್ಕೋಬಹುದು. ಅದಕ್ಕಾಗಿ ಗುರೂಜಿಯವರೇ ಆಯೋಜನೆ ಮಾಡಿರುವ ಆಧ್ಯಾತ್ಮ ಪಯಣಕ್ಕೆ ಬನ್ನಿ. ಈ ಒಂದು ಟೂರು ಫ್ಲೈಟ್ ಪ್ಯಾಕೇಜ್ ಆಗಿರುತ್ತೆ. ಟೂರ್ನಲ್ಲಿ ಓಡಾಡೋದಕ್ಕೆ ಲಕ್ಷುರಿ ವಾಲ್ವೋ AC ಬಸ್ ಇರುತ್ತೆ. ಕನ್ನಡ ಟೂರ್ ಗೈಡ್, ಫೀಮೇಲ್ ಕ್ಯಾಪ್ಟನ್ ಇರ್ತಾರೆ. ಎಲ್ಲ ದೇವಸ್ಥಾನಗಳಲ್ಲೂ ಕೂಡ VIP ಎಂಟ್ರಿ ಟಿಕೆಟ್ ಇರುತ್ತೆ. 5 ಸ್ಟಾರ್ ಹೋಟೆಲ್ನಲ್ಲಿ ಅನ್ಲಿಮಿಟೆಡ್ ಫುಡ್, ಲಕ್ಷುರಿ ರೂಮು, ಉಚಿತವಾಗಿ ಟ್ರಾವೆಲ್ ಇನ್ಶೂರೆನ್ಸ್, ಕ್ಯಾಪು, ID ಕಾರ್ಡು, ಬ್ಯಾಡ್ಜ್, ಸ್ಲಿಂಗ್ ಟ್ರಾವೆಲ್ ಬ್ಯಾಗು, ಕೀ ಚೈನ್, ಶಾಲು ಎಲ್ಲವನ್ನ ಕಾಂಪ್ಲಿಮೆಂಟ್ರಿಯಾಗಿ ಕೊಡ್ತಾ ಇದ್ದೀವಿ. ಪ್ರತಿ ತಿಂಗಳು ಗ್ರೂಪ್ ಟೂರ್ ಇರುತ್ತೆ. ಹೆಚ್ಚಿನ ಮಾಹಿತಿಗೆ ನಮ್ಮ ಆಫೀಸಿಗೆ ಕರೆ ಮಾಡಿ. ಆಧ್ಯಾತ್ಮ ಪಯಣಕ್ಕೆ ಭಾಗಿಯಾಗಿ. ನೀವೇನು ಮಾಡಬೇಕು ಅಂತಂದರೆ ಈ ನೀರಿಗೆ ತುಳಸಿಯನ್ನು ಹಾಕ್ಕೊಂಡು ಕುಡೀರಿ. ನೀರಿಗೆ ಹಿಂದಿನ ದಿನನೇ ಕಿತ್ತಿಟ್ಬಿಡಿ. ಬೆಳಗ್ಗೆ ಆದ ತಕ್ಷಣ ತುಳಸಿ ಹಾಕ್ಕೊಂಡು ಕುಡೀರಿ. ನಿಮ್ಮ ದೇಹದಲ್ಲಿಂಥ ರೋಗ ರುಜಿನಗಳು, ನೆಗೆಟಿವ್ ಎನರ್ಜಿ ಎಲ್ಲ ಹೋಗುತ್ತೆ. ಮತ್ತು ಯಾವ ತುಂಬ ಒಳ್ಳೆಯ ದಿನ ವಾರ ಅಂತಂದರೆ ಸೋಮವಾರ ದಿನ. ನೀವು ಏನೇ ಒಂದು ಕೆಲಸ ಕಾರ್ಯಗಳನ್ನ ಮಾಡೋದು ಸೋಮವಾರ ದಿನ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಮತ್ತು ಮಕ್ಕಳು ಅಡ್ಡದಾರಿ ಹಿಡಿಯುವಂತಹ ಒಂದು ಬಹುತೇಕ ಲಕ್ಷಣಗಳು ಕಾಣಿಸುತ್ತೆ, ನಿಮಗೆ ಗೊತ್ತಾಗುತ್ತೆ. ಆವಾಗ ನಿಮಗೆ ಮನಸ್ಸಿಗೆ ಚಿಂತೆ, ಬೇಜಾರು, ದುಃಖ ಎಲ್ಲ ಕಂಡುಬರುತ್ತೆ. ಸೊ ಹಾಗಾಗಿ ಸಣ್ಣ ಪುಟ್ಟ ಬದಲಾವಣೆಗಳನ್ನು ಮಾಡಿಕೊಂಡೆ ಫಸ್ಟ್ ಕ್ಲಾಸ್ ಆಗ್ತೀರಿ, ಚೆನ್ನಾಗಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಇದು ಇವತ್ತಿನ ಒಂದು ವಿಶೇಷವಾದಂಥ ಒಂದು ಸಂಚಿಕೆ. ಇನ್ನಷ್ಟು ವಿಚಾರಗಳು ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆ. ಅಲ್ಲಿವರೆಗೂ